ಎಲ್ರಿಗೂ ನಮಸ್ಕಾರ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೀ ಗಗನ. ಆ್ಯಂಡ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಫಸ್ಟ್ ವಿಡಿಯೋ ಇದು. ನಾನಿವತ್ತು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ದೇವರಿಗೆ ಪೂಜೆ ಮಾಡಿ ರೆಡಿಯಾದೆ. ಆ್ಯಂಡ್ ಸೊ ನನ್ನ ಒಂದು ಕಂಪ್ಲೀಟ್ ಆ್ಯಂಡ್ ಫೈನಲ್ ಲುಕ್ ಇದಾಗಿತ್ತು. ನಾನು ರೆಡಿ ಆಗೋ ಅಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗೋಗಿತ್ತು. ಆ್ಯಂಡ್ ಆನ್ ದ ವೇ ನನ್ನ ಫ್ರೆಂಡ್ಸ್ನ ಕೂಡ ಪಿಕ್ ಮಾಡಬೇಕಿತ್ತು. ಸೊ ಇನ್ನೂ ಲೇಟ್ ಮಾಡೋದು ಬೇಡ ಅಂತ ಬೇಗ ಹೊರಟೆ. ಆ್ಯಂಡ್ ನನ್ನ ಫ್ರೆಂಡ್ಸ್ನ ಕೂಡ ಪಿಕ್ ಮಾಡಿಕೊಂಡೆ. ಆ್ಯಂಡ್ ಫೈನಲಿ ನಾನು ನನ್ನ ಫ್ರೆಂಡ್ಸ್ ಹೊರಟು ಬಂದಿದ್ದೆ ಈ ಒಂದು ಮಿನಿ ಮಂತ್ರಾಲಯ ರಾಯರ ಸನ್ನಿಧಿಗೆ. ನಾವು ಆಲ್ರೆಡಿ ಟೆಂಪಲ್ ರೀಚ್ ಆಗೋ ಅಷ್ಟರಲ್ಲಿ ಟೈಮ್ ಆಗೋಗಿತ್ತು. ಸೊ ಇನ್ನೂ ತಡ ಮಾಡೋದು ಬೇಡ ಅಂತ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ನೋಡಿದ್ರೆ ತುಂಬ ಜನ ಇದ್ದರು. ಗುರುವಾರ ಆಗಿರೋ ಕಾರಣ ಸಾಯಿಬಾಬಾ ಹಾಗೂ ರಾಘವೇಂದ್ರನ ಸನ್ನಿಧಿಯಲ್ಲಿ ತುಂಬ ಜನ ಇರ್ತಾರೆ. ಗುರುವಾರ ಆಗಿರೋದ್ರಿಂದ ರಾಯರ ಸನ್ನಿಧಿಲಿ ಜನ ಇರ್ತಾರಲ್ವ ಅಂದ್ಕೊಂಡು ಇನ್ನೂ ತಡ ಮಾಡೋದು ಬೇಡ ಅಂತ ರಾಯರ ದರ್ಶನ ಮಾಡ್ಕೊಂಡ್ವಿ. ಸೊ ರಾಯರ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಈ ಮಿನಿ ಮಂತ್ರಾಲಯ ದೇವಸ್ಥಾನಕ್ಕೆ. ಒಳಗಡೆ ತುಂಬಾ ಚೆನ್ನಾಗಿತ್ತು. ರಾಯರ ದರ್ಶನ ಅಂತೂ ಇನ್ನೂ ತುಂಬ ಚೆನ್ನಾಗಿನೇ ಆಯಿತು. ಬಟ್ ವಿಡಿಯೋ ಮತ್ತು ಫೋಟೋಸ್ ಅಲೋ ಇಲ್ದಿರೋ ಕಾರಣ ನಾವು ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಬಟ್ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಅಕ್ಷತೆನ ಸ್ವೀಕರಿಸ್ಕೊಂಡು ನಾವಿಲ್ಲಿಗೆ ಬಂದಿದ್ದೆ ಅಮ್ಮನ ಗುಡಿಗೆ. ಅಮ್ಮನ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಅಮ್ಮನ ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯಿತು. ಇಲ್ಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ಸ್ವೀಕರಿಸೋಣ ಅಂತ ಪ್ರಸಾದ ತೊಗೊಂಡ್ವಿ. ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು. ತೃಪ್ತಿಯಿಂದ ಸ್ವೀಕರಿಸಿ ನೆಕ್ಸ್ಟ್ ನಾವು ಹೊರಟಿದ್ದೆ ಈ ಒಂದು ಸಾಯಿಬಾಬನ ದೇವಸ್ಥಾನಕ್ಕೆ. ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಇನ್ನೂ ತಡ ಮಾಡಿದ್ರೆ ಲೇಟ್ ಆಗೋಗ್ಬಿಡುತ್ತೆ ಅಂತ ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೊರಟ್ವಿ. ಕ್ಯೂನಲ್ಲಿ ಹೋಗ್ತಾ ಎಲ್ಲರೂ ಕೂಡ ಸ್ವಲ್ಪ ತರಲೆ ಮಾಡ್ಕೊಂಡ್ವಿ, ನಕ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಆ ಒಂದು ದಿನ. ಹೋಗ್ತಾ ಅಲ್ಲಿ ನಾವು ಹಸುಗಳ ದರ್ಶನ ಮಾಡಿದ್ವಿ. ಯಾವುದೇ ಒಂದು ಸಾಯಿಬಾಬಾನ ದೇವಸ್ಥಾನಕ್ಕೆ ಹೋದರೂ ನಾವು ಅಲ್ಲಿ ಹಸುಗಳನ್ನ ನೋಡ್ತೀವಿ. ಯಾಕಂದರೆ ಸಾಯಿಬಾಬಾಗೆ ಹಸುಗಳು ಕೂಡ ಪ್ರಿಯರಾಗಿರ್ತವೆ. ಸೊ ಹಸುಗಳ ದರ್ಶನ ಮುಗಿಸ್ಕೊಂಡು ನಾವು ಒಳಗಡೆ ಎಂಟ್ರಿ ಕೊಟ್ವಿ. ಒಳಗಡೆ ಹೋಗಿ ನೋಡಿದ್ರೆ ತುಂಬಾ ಜನ ಇದ್ದರು. ದರ್ಶನ ಮಾಡೋದಕ್ಕಂತ ತುಂಬ ಜನ ಬಂದಿದ್ದರು. ಅಲ್ಲೇ ಸಾಯಿಬಾಬಾನ ಭಜನೆ ಆಗಿರ್ಬೋದು, ಹಾಡುಗಳು ಕೂಡ ನಡೀತಿತ್ತು. ನಮಗೂ ಕೂಡ ತುಂಬಾ ಚೆನ್ನಾಗಾಯಿತು ದರ್ಶನ. ರಾಯರದಾಗಿರ್ಬೋದು ಮತ್ತು ಸಾಯಿಬಾಬಾನ ದರ್ಶನ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ನನ್ನ ಒಂದು ಫಸ್ಟ್ ವಿಡಿಯೋ ಇದಾಗಿರೋದ್ರಿಂದ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಬಜ್ಜಿ ತಿಂತಾ ಆ ಒಂದು ದಿನನ ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಾ ಖುಷಿ ಪಡ್ತಾ ಮನೆಗೆ ಹೊರಟ್ವಿ. ಆ್ಯಂಡ್ ನನ್ನ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.